ಹಲೋ, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪಾಪು ಆ್ಯಸ್ ಯೂಶ್ವಲ್ ಸ್ನಾನ ಮುಗಿಸ್ಕೊಂಡು ಮಲ್ಕೊಂಡ. ಖುಷಿ ಇವಾಗ ಹಾಲು ಕುಡಿತಾ ಇದ್ದಾನೆ. ಇನ್ನು ಬೆಳಗಿನ ತಿಂಡಿಗೆ ತರಕಾರಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನನ್ನ ಹಸ್ಬೆಂಡ್ ಕೇಳಿದೆ, ತಿಂತೀರಾ ಅಂತ ಹೇಳ್ಬಿಟ್ಟು. ಯಾಕೋ ಮಾಡಮ್ಮ ಅಂತ ಹೇಳಿದ್ರು. ನಂಗೆ ಉಪ್ಪಿಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ನನ್ನ ಹಸ್ಬೆಂಡು ಈ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಆಪೋಸಿಟ್ ಅಂತಲೇ ಹೇಳ್ಬೋದು. ನಂಗೆ ದೋಸೆ ಇಷ್ಟ, ಉಪ್ಪಿಟ್ಟು ಇಷ್ಟ, ಇಡ್ಲಿ ಇಷ್ಟ. ಅವ್ರಿಗೆ ಹಂಗಲ್ಲ, ಅದು ಯಾವುದೂ ಇಷ್ಟ ಇಲ್ಲ. ಅವರಿಗೆ ರೈಸ್ ಐಟಮ್ಸ್, ಪಲಾವ್, ಹಾಗೆ ಟೊಮ್ಯಾಟೊ ಬಾತು ಆ ಥರ ಇಷ್ಟ. ಸೊ ಈ ಥರ ಬೆಳಗಿನ ತಿಂಡಿಗೆ ಕನ್ಫ್ಯೂಷನ್. ನಾನು ಅಕಸ್ಮಾತ್ ಅವ್ರಿಗೆ ಏನಾದರೂ ಇಷ್ಟವಾಗದೇ ಇರೋದು ಮಾಡಿದ್ರೆ ಮತ್ತೆ ಸಪ್ರೇಟಾಗಿ ಬೇರೆ ಏನಾದರೂ ಮಾಡಿಕೊಟ್ಬಿಡ್ತೀನಿ. ನಂಗೆ ಏನಾದರೂ ಇಷ್ಟ ಆಗಿದ್ದು ಮಾಡಿಕೊಂಡ್ರೆ. ಇವತ್ತು ಯಾಕೋ ತರಕಾರಿ ಹಾಕಿದ್ದು ಉಪ್ಪಿಟ್ಟಾದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ನಾರ್ಮಲ್ ಉಪ್ಪಿಟ್ಟಿಗಿಂತ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು. ಸಕ್ಕರೆ ತಿನ್ನಬಾರ್ದಮ್ಮ. ನೋ 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 ಹಾಲು ಕುಡ್ದೇ ಇಲ್ಲ. ತಗೋ, ಬೆಲ್ಲ ಹಾಕಿದ್ದೀನಿ. ಫಸ್ಟ್ ಫಿನಿಷ್ ಮಾಡಿದ್ದನ್ನು. ಶನಿವಾರ ಅಂದರೆ ಫಸ್ಟು ಮನೆ ಪೂಜೆ ಕೆಲಸ ಎಲ್ಲ ಮುಗಿದ್ಬಿಡ್ಬೇಕು. ಆಮೇಲೆ ಅಡುಗೆ ತಿಂಡಿ ಹೊಟ್ಟೆ ಕೆಲಸ. ಇನ್ನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ಬಿಟ್ಟು ಉಪ್ಪಿಟ್ಟು ರೆಡಿ ಮಾಡಿಬಿಡೋಣ. ಇನ್ನು ಎಣ್ಣೆಗೆ ಆವಾಗಲೇ ಕಾಯೋದಕ್ಕೆ ಇಟ್ಬಿಟ್ಟಿದ್ದೀನಿ ಬಾಣಲಿ ಒಳಗಡೆ. ಸರ್ಕಳಮ್ಮ, ಇದು ನೋಡಿ ಎಲ್ಲ ಮಿಕ್ಸ್ ಮಾಡಿದ್ಯಾ? ಹಾಂ, ಮಮ್ಮಿ ಹೇಳಿದ ಮಾತೇ ಕೇಳೋದಪ್ಪ ನೀನು. ಬ್ಯಾಡಿ ಚೇಂಜ್ ಮಾಡೋಣ. ಸುಮ್ಮನಿರಮ್ಮ. ಮಮ್ಮಿ ಈ ಮಕ್ಕಳು. ನಾನು ಬಟಾಣಿ ಬೇರೆ ಎಲ್ಲ ಕಾಳುಗಳ್ನೂ ಹಾಕ್ಬಿಟ್ಟು ಸಾಂಬಾರು ಮಾಡೋಣ, ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಬಟಾಣಿ, ಕಾಬೂಲ್ ಕಡಲೆ, ಕರಿ ಕಡಲೆ, ಆಮೇಲೆ ಹೆಸರು ಕಾಳು ಎಲ್ಲನೂ ಹಾಕಿ ಒಂದು ಕಡೆಗೆ ಇಟ್ಟಿದ್ದೀನಿ. ಹಾಗೆ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಬಟಾಣಿ ಕಾಳನ್ನ ಬೇರೆ ಅದಕ್ಕೆ ನೆನ್ಗಿಟ್ಟಿದ್ದೀನಿ. ಎರಡನ್ನೂ ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾನೆ. ಒಂದೇ ಸೆಕೆಂಡ್ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ದಕ್ಕೆ. ಅಪ್ಪ, ನೀನು ವೆರಿ ಗುಡ್ ಬಾಯ್ ಅಲ್ವಾ ನೀನು? ಈ ಥರ ಮಾಡ್ತಾನೆ ಇರ್ತೀಯ. ನಾವು ಇಟ್ಟು ಟಚ್ ಮಾಡ್ಬೇಡ. ಅದು ಬೇಕಾದರೆ ಆಟ ಆಡು ನೀನು ಅದ್ರ ಜೊತೆ. ಇನ್ನು ಕಾಳುಗಳೆಲ್ಲ ನೆನೆಸಿಟ್ಬಿಡ್ತೀನಿ ಅಲ್ವಾ. ಇದನ್ನು ಬೇಯೋದಕ್ಕೆ ಇಟ್ಬಿಡೋಣ ಮಧ್ಯಾಹ್ನಕ್ಕೆ. ಈಗ ಬೇಗ ಅಡುಗೆನೂ ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನಕ್ಕೆ ಆರಾಮಾಗಿರ್ಬೋದು ಮಕ್ಕಳ ಜೊತೆ ಆಟ ಆಡಿಕೊಂಡು. ಸೊ ಹಾಗಾಗಿ ಎಲ್ಲ ಕುಕ್ಕರಿಗೆ ಹಾಕ್ಬಿಟ್ಟು ಕಾಳುಗಳನ್ನೆಲ್ಲ ಬೇಯೋದಕ್ಕೆ ಇಟ್ಬಿಡ್ತೀನಿ. ಹಾಗೆ ಒಂದಿಷ್ಟು ಕಲ್ಲುಪ್ಪು. ಅಷ್ಟು ತಿಂಡಿ ತಿನ್ನೋದ್ರೊಳಗೆ ಇದು ಚೆನ್ನಾಗಿ ಬೆಂದ್ಕೊಂಡು ಬಿಡುತ್ತಲ್ಲ. ಬೆಂದಿದ ತಕ್ಷಣ ಒಗ್ಗರಣೆ ಹಾಕ್ಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಇನ್ನು ಬೆಳಗಿನ ತಿಂಡಿಗೆ ರವೆ ಉಪ್ಪಿಟ್ಟು ರೆಡಿಯಾಗೋಯ್ತು. ಇನ್ನು ಖಾಲಿ ಉಪ್ಪಿಟ್ಟು ತಿನ್ನೋದಕ್ಕಿಂತ ಈ ಥರ ಕಾಯಿ ಕೊಬ್ಬರಿ ಚಟ್ನಿ ಇದ್ದರೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಟೇಸ್ಟು. ನನ್ನ ಹಸ್ಬೆಂಡಿಗೆ ಟೇಸ್ಟ್ ಕೇಳ್ತಾ ಇದ್ದೆ ಹೇಗಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನಾಳೆ ಬೆಳಗ್ಗೆಯಿಂದ ಇದನ್ನೇ ತಿಂಡಿ ಮಾಡ್ತೀನಿ. ಒಂದು ವಾರದಲ್ಲಿ 1-2 ಸತಿನಾದರೂ ಮಾಡ್ತೀನಿ ಬಿಡಿ ಅಂತ ಹೇಳ್ತಾ ಇದ್ದೆ. ನೀವೇ ತಿನ್ಕೊಂಬಿಡ್ರಪ್ಪ ಅಮ್ಮಮ್ಮ, ನನಗಂತೂ ಬೇಡ ಅಂತ ಹೇಳ್ತಾಯಿದ್ರು. ಅಂದರೆ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅಮ್ಮಮ್ಮ ಮನೇಲಿ ಆಗಿದ್ದರೆ ಒಂದು ವಾರದಲ್ಲಿ 1-2 ಸತಿನಾದರೂ ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡಿರೋರು ನಮ್ಮಮ್ಮ. ಸೊ ಖುಷಿಗೆ ನನಗೆ ಇಬ್ರಿಗೂ ತಿಂಡಿ ಇಷ್ಟ. ಇನ್ ಕೇಸ್ ನನ್ನ ಹಸ್ಬೆಂಡ್ ಮನೇಲಿಲ್ಲ ಅಂತ ಹೇಳಿದ್ರೆ ನನಗೆ ಮತ್ತು ಖುಷಿಗೆ ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಫಿಕ್ಸ್ ಮಾಡಿಬಿಡ್ತೀನಿ. ಸೊ ಇನ್ನು ತಿಂಡಿನೆಲ್ಲ ತಿಂದ್ಕೊಂಡು ಅದಾದ ನಂತರ ಟಿ ವಿ ಯೂನಿಟಲ್ಲಿಗೆ ಟಿ ವಿ ಫಿಕ್ಸ್ ಮಾಡಬೇಕಾಗಿತ್ತು. ಅಂದರೆ ಇದೇ ಮನೆಯದು ಟಿ ವಿ ಯೂನಿಟು. ಅದು ನಮ್ಮ ಟಿ ವಿ ಸ್ವಲ್ಪ ದೊಡ್ಡದಾಗಿದ್ದರಿಂದ ಟಿ ವಿ ಫಿಕ್ಸ್ ಮಾಡೋಕ್ಕೆ ಆಗಿರಲಿಲ್ಲ. ನಿನ್ನೆ ಖುಷಿಗೆ ಹೇಳ್ತಾ ಇದ್ದೆ, ಇನ್ ಕೇಸ್ ಏನಾದರೂ ಖುಷಿ ಹೊಡೆದು ಏನಾದರೂ ಎಡ್ಜಿಗೆ ಏನಾದರೂ ಆಗಿಬಿಟ್ರೆ ನನಗೇನು ಕೇಳೋಂಗಿಲ್ಲಪ್ಪ ನೀವು ಅಂತ ಹೇಳಿದ್ದಕ್ಕೆ ಇವತ್ತು ಟಿ ವಿ ಫಿಕ್ಸ್ ಮಾಡೋ ಕೆಲಸನ ಮಾಡ್ತಾಯಿದ್ರು. ನಿನ್ನೆ
ಒಬ್ರಿಗೆ ಏನು ಮಾಡೋದಪ್ಪ ನಾನು? ಇಷ್ಟೇ ಈಸಿ ಸಿಂಪಲ್. ಹಾಂ ಇದು ಜಾಸ್ತಿ ಆಯ್ತು ಅನಿಸ್ತೈತೆ. ಯಾಕೆ ಮುಂದ್ಗಡೆ ಬಂದು ಬಕ್ಕೊಂಬಿಟ್ಟಿತ್ತಲ್ಲ? ಹ್ಞೂ ಆಯ್ತಾ? ನಿನಗೆ ಹೆಂಗೆ ಅನ್ನಿಸ್ತೈತೆ ನೋಡ್ರಿ. ಓಕೆ ಅಲ್ಲ? ಚೂರು ಕಡಿಮೆ ಮಾಡಿ. ಇನ್ನು ಟಿ ವಿನೆಲ್ಲ ಫಿಕ್ಸ್ ಮಾಡಿದ್ರು. ನಾನು ಟೀ ಮಾಡಿಕೊಟ್ಬಿಡಮ್ಮ, ನಾನು ಮತ್ತೆ ಫ್ಯಾಕ್ಟ್ರಿಗೆ ಹೊರಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ಟೀಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನನ್ನ ಹಸ್ಬೆಂಡ್ ಮುಂಚೆ ಸಿಕ್ಕಾಪಟ್ಟೆ ಟೀ ಕುಡಿತಾ ಇದ್ರು, ಇವಾಗಂತೂ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಏನೋ ದಿನದಲ್ಲಿ ಒಂದು ಸತಿ ಕುಡಿದ್ರೂ ಹೆಚ್ಚು. ಸೊ ನಾನು ಟೀ ಅಷ್ಟು ಹೆಚ್ಚಾಗಿ ಮಾಡಿಕೊಡಲ್ಲ, ಮಾಡಿಕೊಟ್ರು ಈ ಥರ ಬೆಲ್ಲದ ಪುಡಿ ಹಾಕ್ಬಿಟ್ಟು ದಿನದಲ್ಲಿ ಒಂದು ಸತಿ ಯಾವಾಗಾದರೂ ಮಾಡಿಕೊಡ್ತೀನಿ. ಸೊ ಇನ್ನು ಅವರು ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತೊಂದು 10 ನಿಮಿಷ ಕೂತ್ಕೊಂಡು ಹೊರಟರು. ಇನ್ನು ಅವರು ನಮ್ಮ ಕೈಲಿ ಸಿಗೋದೇ ಹೆಚ್ಚು. ಅಂದರೆ ಪಕ್ಕದಲ್ಲಿ ಫ್ಯಾಕ್ಟ್ರಿ ಪಕ್ಕದಲ್ಲಿ ಇನ್ನೂ ಸ್ವಲ್ಪ ಸ್ಪೇಸ್ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಮತ್ತೆ ಎಕ್ಸ್ಟ್ರಾ ಕಟ್ತಾ ಇದ್ದಾರೆ. ಹಾಗಾಗಿ ಬೆಳಗ್ಗೆ ಒಂದು 6 ಗಂಟೆಗೆ ಹೋದರೆ ಮತ್ತೆ ನಮಗೆ ಸಿಗೋದೆ ಒಂದು 8 ಗಂಟೆ ಅಷ್ಟೊತ್ತಿಗೆ ಬಂದು ಪಾಪು ಸ್ನಾನ ಮಾಡಿಸ್ಬಿಟ್ಟು ತಿಂಡಿ ತಿನ್ಕೊಂಡು ಮತ್ತೆ ಹೊರಟ್ಬಿಡ್ತಾರೆ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ, ಅದಾದಮೇಲೆ ಸಂಜೆ ಒಂದು 7:30 8 ಗಂಟೆ ಮೇಲೇ ಅವ್ರು ವಾಪಸ್ ಬರೋದು. ಅಲ್ಲಿವರೆಗೂ ನಾನು ಮತ್ತು ಖುಷಿ ಮತ್ತು ಪಾಪು 3 ಜನ ಇರ್ತೀವಿ. ಸೊ ಅವನಿಗೂ ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇರುತ್ತೆ. ಖುಷಿಗೆ ಆ ಟೈಮಲ್ಲಿ ಏನಾದರೂ ಮೂವಿ ಹಾಕ್ಬಿಡ್ತೀನಿ, ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಇನ್ನು ಪಾಪು ಹೆಂಗಿದ್ರು ಮಲ್ಕೊಂಡಿದ್ದ, ಹಾಗಾಗಿ ಒಗ್ಗರಣೆ ಹಾಕ್ಬಿಡೋಣ, ಕಾಳೆಲ್ಲ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆ ಸ್ವಲ್ಪ ಒಂದೇ ಒಂದು ಈರುಳ್ಳಿ ಮತ್ತು ಒಂದೇ ಒಂದು ಟೊಮ್ಯಾಟೊ ಇಷ್ಟನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸೊ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಅರಿಶಿನದ ಪುಡಿ, ಅದಾದಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ಕಾಳು ಚೆನ್ನಾಗಿ ಹದವಾಗಿ ಬೆಂದಿದೆ. ಇದೀಗ ಸಣ್ಣ ಉರಿಲೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಲ್ವ. ಸೊ ಇನ್ನು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಹುಣಸೆ ಹಣ್ಣು ಎರಡನ್ನೂ ಮಿಕ್ಸಿ ಸೇರಿಸಿ ಹಾಕಿದ್ದೀನಿ. ಕೊನೆಯಲ್ಲಿ ಗುರಾಳ್ ಪುಡಿ, ಕುರ್ಷಣಿ ಕಾಳು ಪುಡಿ ಅಂತಾರಲ್ವ, ಆ ಥರ. ಈ ಕಡೆ ಬೆಂಗಳೂರು ಜನಕ್ಕೆ ಈ ಕಾಳು ಅಷ್ಟು ಹೆಚ್ಚಾಗಿ ಗೊತ್ತಿಲ್ಲ. ಗ್ರಾಸರಿ ಶಾಪಲ್ಲೂ ಇದು ಸಿಗೋಲ್ಲ. ನಾನು ಇಲ್ಲಿ ಸಿಗೋಲ್ಲ ಅಂತ ಹೇಳ್ಬಿಟ್ಟು ನಮ್ಮೂರು ದಾವಣಗೆರೆಯಿಂದನೇ ಈ ಕಾಳನ್ನ ತೊಗೊಂಡು ಬಂದಿದ್ದೀನಿ. ಎಲ್ಲ ಮುಗಿದ ನಂತರ ಚೆನ್ನಾಗಿ ಕುದ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಕಾಳಿನ ಪಲ್ಯ ರೆಡಿ ಆಗಿಬಿಡುತ್ತೆ. ಸೊ ಇನ್ನು ಈ ಕಡೆ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಟಾಣಿ ಕಾಳು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನು ಸ್ವಲ್ಪ ಚಪಾತಿ ಹಿಟ್ಟಿಗೆ ಚೂರು ಉಪ್ಪು ಮಿಕ್ಸ್ ಮಾಡಿ ನಂತರ ರುಬ್ಬಿಟ್ಕೊಂಡಿರೋ ಅಂಥ ಬಟಾಣಿ ಕಾಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಟಾಣಿ ಕಾಳು ಚಪಾತಿ ಹಿಟ್ಟು ರೆಡಿ ಆಗಿಬಿಡುತ್ತೆ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಇನ್ನೇನು ರೆಡಿ ಮಾಡ್ಕೊಳ್ಳೋದೇನು ಕಷ್ಟ ಅಂತ ಆಗಲ್ಲ. ಇಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ಚಪಾತಿಗೆ ಬಟಾಣಿ ಕಾಳು ಆಗಿರ್ಬೋದು, ಬೀಟ್ರೋಟ್ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು, ಮತ್ತು ಹೆಸ್ರು ಕಾಳನ್ನೂ ಸಹ ಹಾಕಿ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಟೇಸ್ಟ್ ಸಿಮಿಲರ್ ಆಗೇ ಇರುತ್ತೆ. ಚಪಾತಿ ಹೇಗೆ ತಿಂತೀವಲ್ವ ಅದೇ ಸೇಮ್ ಟೇಸ್ಟ್ ಇರುತ್ತೆ. ಸೊ ಸ್ವಲ್ಪ ನಾನು ಹಿಟ್ಟು ಕಡಿಮೆ ಹಾಕ್ಕೋಬೇಕಾಗಿತ್ತು, ಅದು ಸ್ವಲ್ಪ ಹಿಟ್ಟು ಜಾಸ್ತಿ ಆಗೋಯಿತು. ಹಾಗಾಗಿ ಸ್ವಲ್ಪ ನೀರನ್ನೇ ಸೇರಿಸಿ ಈ ಥರ ಮೆತ್ತಗೆ ಕಲಸಿ ಎತ್ತಿಟ್ಕೊಂಡಿದ್ದೀನಿ. ಅಪ್ಪು 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 ಎದ್ರಾ ನೀವು ಎದ್ರಾ? ಗುಡ್ ಮಾರ್ನಿಂಗ್. ಅಣ್ಣ ಏನು ಮಾಡ್ತಿದ್ದಾರೆ ನೋಡು, ಕಿತಾಪತಿ ಅಣ್ಣ. ಗುಡ್ ಮಾರ್ನಿಂಗ್. ಯಾಕೆ ನಿದ್ದೆ ಮಾಡ್ತೀರಾ ನೀವು? ನಿದ್ದೆ ಮಾಡ್ತೀರಾ ನೀವು? ಅಪ್ಪು ನಿದ್ದೆ ಮಾಡ್ತೀರಾ? ನಿದ್ದೆ ಮಾಡ್ತೀರಾ? ಖುಷಿ ಏನು ಮಾಡ್ಕೊಂಡಿದ್ದಾನೆ ಗೊತ್ತಾ? ನಿನ್ನೆ ಸೀಸರ್ ಇತ್ತು, ಇಟ್ಕೊಂಡು ಅಡ್ಡಾಡ್ತಾ ಇದ್ದ. ನಾನು ಅವನು ಆ ಥರ ಮಾಡ್ಕೊಂಡ್ರೆ ನಾನು ಯಾವತ್ತೂ ಇದುವರೆಗೂ ನೋಡೇ ಇಲ್ಲ. ಸೀಸರ್ ಇತ್ತು, ಅದೇನಾದರೂ ಪೇಪರ್ ಏನಾದರೂ ಸಿಕ್ಕರೆ ಅಥವಾ ಕೇಳ್ತಾನಮ್ಮ ಇದನ್ನು ಕಟ್ ಮಾಡಲಾ ಅಂತ ಕೇಳಿಬಿಟ್ಟು ಕಟ್ ಮಾಡ್ತಾನೆ. ಸೊ ಹಾಗಾಗಿ ಆ ನಂಬಿಕೆ ಮೇಲೆ ನಾನು ಕತ್ರಿ ಕೊಟ್ಟೆ. ಅವನು ಹೇಳ್ದ, ಅಮ್ಮ ಹೇರ್ ಕಟ್ ಮಾಡ್ಕೊಳ್ಳ ಅಂತ ಅಂದ. ಬೇಡಪ್ಪ ಹಂಗೆಲ್ಲ ಮಾಡ್ಕೋಬಾರ್ದು ಅಂತ ನಾನು ಹೇಳಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಡುಗೆ ಮಾಡ್ತಾಯಿದ್ದೀನಿ. ಯಾವ ಸ್ಥಿತಿ ಮಾಡ್ಕೊಂಡಿದ್ದಾನೆ ಅಂದರೆ, ಖುಷಿ ಬಾ ಮೈಲಿ ಬಾ, ಎದ್ದೇಳು ಮೇಲೆ ಎದ್ದು ಬಾ. 1 ಸೆಕೆಂಡ್ ಅಲ್ಲ, 1 ಸೆಕೆಂಡ್ ಬಾಯ್ಲಿ. ತಲೆಯಲ್ಲಿ ಮುಂದ್ಗಡೆ ಇರೋ ಕೂದಲನ್ನೇ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ.
ಅವನಿಗೆ ಸ್ವಲ್ಪ ಕೂದಲು ಕಡಿಮೆನೇ ಇದ್ದಿದ್ದು, ಬಟ್ ಅವನಿಗೆ ಒಂದೆರಡು ಸತಿ ಬೋಡ ಮಾಡಿಸಿದ್ರೆ ಚೆನ್ನಾಗಿ ಕೂದಲು ಬರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಆವಾಗ್ಲೂ ಅವನಿಗೆ ಹೇರ್ ಕಟ್ ಯಾವಾಗಲೂ ಮಾಡಿಸಿಲ್ಲ. ಅವನಿಗೆ ಹೇರ್ ಕಟ್ ಮಾಡಿಸಿದ್ರೆ ಬೋಡ ಮಾಡಿಸಿದ್ರೆ ಸ್ವಲ್ಪನೂ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಹೇರ್ ಕಟ್ಟೇ ಮಾಡಿಸಿಲ್ಲ. ಹೆಂಗಾಗ್ಬಿಟ್ಟಿದ್ದಾನೆ ಖುಷಿ ಅಂದರೆ ನನಗೆ ನನ್ನ ಮಗನೇನ ಇವನು ಅಂತ ಅನ್ಸೋಗ್ಬಿಟ್ಟೈತೆ ನೋಡ್ರಿ. ಇವಾಗಲೂ ಹೇಗೆ ಮಾಡ್ತಾ ಇದ್ದಾನೆ, ಸಿಕ್ಕಾಪಟ್ಟೆ ಕಿಟ್ಲಿ ಆಗ್ಬಿಟ್ಟಿದ್ದಾನೆ ಅವನಂತೂ. ಎಷ್ಟು ಗಬ್ಬ ಕಾಣಿಸ್ತಿದೆಯಾ ಗೊತ್ತಾ. ಇವತ್ತು ಬೋಡ ಮಾಡಿಸ್ಕೊಂಬರೋದಕ್ಕಾದರೂ ಕಳಿಸ್ಬೇಕು ಅವ್ರ ಪಾಪ. ಇವತ್ತು ಸ್ವಲ್ಪ ಬ್ಯುಸಿ ಇದ್ದಾರೆ. ನಮ್ಮ ಫ್ಯಾಕ್ಟ್ರಿ ಪಕ್ಕದಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಬೇಕು ಅಂತ ಹೇಳ್ಬಿಟ್ಟು ಅದು ಪಕ್ಕದಲ್ಲಿ ಮತ್ತೆ ಎಕ್ಸ್ಟ್ರಾ ಕಟ್ಟಿಸ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಅಲ್ಲಿ ಬ್ಯುಸಿ ಇದ್ದಾರೆ ಅವ್ರು. ಇಲ್ಲಾಂದರೆ ಹೋಗಿ ಅದು ಕಟ್ ಮಾಡಿಸ್ಕೊಂಡು ಬಂದುಬಿಟ್ಟಿರೋ ಅವ್ರು ಬೋಡ ಮಾಡಿಸ್ಕೊಂಡು. ನನಗಿಂತ ಅವ್ರ ಪಪ್ಪಂಗೆ ಜಾಸ್ತಿ ಸಿಟ್ಟು ಬಂದಿರೋದು ಅಂದಮೇಲೆ. ನಿನ್ನೆಯಿಂದ ಒಂದು ಸ್ವಲ್ಪನೂ ಮಾತಾಡ್ಸಿಲ್ಲ ಅವರು. ಎಷ್ಟು ಸಲ ಕನ್ವಿನ್ಸ್ ಮಾಡ್ದೆ ಅವನು, ಪಪ್ಪ ಸಾರಿ ಪಪ್ಪ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು ಮಾತಾಡ್ಸಿಲ್ಲ. ಮಲ್ಕೋತೀನಮ್ಮ ಎದ್ದೇಳ್ತೀನಿ ಅಂತ ಹೇಳ್ಬಿಟ್ಟೆ ಕರೆದ್ಬಿಟ್ಟು ಮತ್ತೆ ಮಲ್ಕೊಂಡಲ್ಲ. ಪಾಪುನ ಮತ್ತೆ ಒಂದು 2 ಗಂಟೆ ಚೆನ್ನಾಗಿ ಆಟ ಆಡಿಸ್ಬಿಟ್ಟು ಇನ್ನು ಖುಷಿಗೆ ಮೂವಿ ಹಾಕ್ಕೊಟ್ಟಿದ್ದೆ. ಅದನ್ನು ನೋಡ್ತಾ ಇದ್ದ. ಆಪ್ತರಕ್ಷಕ ಮೂವಿ ಹಾಕಿದ್ರು. ಫೈನಲ್ ಕ್ಲೈಮ್ಯಾಕ್ಸ್ ಇತ್ತು, ಅದರಲ್ಲಿ ಹಾವು ಬೇರೆ ಬರುತ್ತಲ್ಲ, ಅದು ಇಷ್ಟಪಟ್ಟು ನೋಡ್ತಾ ಇದ್ದ ಕೂತ್ಕೊಂಡು ಅದರಲ್ಲಿ. ಸೊ ಅವನಿಗೆ ಟಿ ವಿ ಹಾಕ್ಕೊಟ್ಬಿಟ್ಟು ಇನ್ನು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಚಪಾತಿನ ಉದ್ಕೊಳ್ತಾ ಇದ್ದೆ. ಇಷ್ಟೇ, ತುಂಬ ಸಿಂಪಲ್. ಬೆಳಗ್ಗೆನೇ ಪಲ್ಯ ಏನಾದರೂ ಮಾಡ್ಕೊಂಡ್ಬಿಟ್ರೆ, ಚಪಾತಿ ಹಿಟ್ಟು ಕಲಸಿಟ್ಬಿಟ್ರೆ ಮಧ್ಯಾಹ್ನ ಚಪಾತಿ ಒಂದು ಮಾಡ್ಕೊಂಡ್ಬಿಟ್ರೆ ಸಾಕು. ಬಿಸಿಯಾಗಿ ಸ್ವಲ್ಪ ರೈಸ್ ಬೇಕು ಅಂದರೆ ರೈಸ್ನೂ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಧ್ಯಾಹ್ನ ಅಡುಗೆಗೂ ಬೆಳಗ್ಗೆನೇ ತಯಾರಿ ಮಾಡ್ಕೊಂಡು ಬಿಡ್ತೀನಿ. ನೋಡಿ ಖುಷಿ ಯಾವ್ಯಾವ ರೀತಿಯಾಗಿ ಮಾಡ್ಕೊಂಡ್ಬಿಡ್ತಾನೆ ಮನೇಲಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಸತಿ ಕತ್ರಿ ಸಿಗದೆ ಇರೋ ಥರ ಏತಿಟ್ಬಿಡ್ತೀನಿ ಅವನಿಗೆ. ಈ ಥರ ಇನ್ನೊಂದು ಸತಿ ಯಾವತ್ತೂ ಮಾಡ್ಕೋಬಾರ್ದು. ಅವನು ಈ ಥರ ಯಾವತ್ತೂ ಮಾಡ್ಕೊಂಡಿರಲಿಲ್ಲ. ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಈ ಥರ ಮಾಡ್ಕೊಂಡಿದ್ದಕ್ಕೆ ಅವನು. ಹಾಗೆ ನೀವೇ ಯಾವತ್ತಾದರೂ ಈ ಥರ ಬಟಾಣಿ ಕಾಳು ಚಪಾತಿನ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿಲ್ಲ ಅಂದರೆ ಮನೇಲಿ ಟ್ರೈ ಮಾಡಿ. ಹಸಿ ಬಟಾಣಿ ಕಾಳಿಗಿಂತ ಈ ಥರ ಬಟಾಣಿನ ನೆನೆಗಾಕ್ಬಿಟ್ಟು ರುಬ್ಬಿಟ್ಟು ಮಾಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಖಾಲಿ ಚಪಾತಿಗಿಂತ ಈ ಥರ ತರಕಾರಿ ಅಥವಾ ಕಾಳು, ಕ್ಯಾರೆಟು, ಬೀಟ್ರೂಟು ಅಥವಾ ಈ ಥರ ಬಟಾಣಿ ಕಾಳು, ಹೆಸರು ಕಾಳು ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ತಿನ್ನಲ್ಲ ಅಂತ ಮಕ್ಕಳು ತಿನ್ನಲ್ವಲ್ಲ ಮಕ್ಕಳಿಗೆ, ಆ ಥರ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಕಾಳು ಬೇಳೆ ತಿಂದೇ ಇರೋವಂಥ ಮಕ್ಕಳಿಗೆ. ಇನ್ನು ಖುಷಿನೂ ಸ್ವಲ್ಪ ಹೊತ್ತು ಊಟ ಮಾಡಿ ಅವನನ್ನು ಮಲಗಿಸಿದೆ. ಗುಡ್ ಮಾರ್ನಿಂಗ್. ಅಣ್ಣ ಮಲ್ಕೊಂಡ, ನೀನು ಎದ್ಬಿಟ್ಟ? ಅಣ್ಣ ಮಲ್ಕೊಂಡು ನೀನು ಎದ್ಬಿಟ್ಟಪ್ಪು. ಸಂಜೆ ಆಯಿತು ಬಂಗಾರಿ. ಅದ್ದೇಳಿದ್ರಿ ನೀವು. ಹೊರಗಡೆ ಹೋಗೋಣ. ಎದ್ದ ನೋಡಿ. ಅವ್ನು ಕರೆಕ್ಟ್ ಟೈಮಿಂಗ್ಸ್ ಅವನದು. 1 ಗಂಟೆ ಕರೆಕ್ಟಾಗಿ ಮಲ್ಕೋತಾನೆ, 1 ಗಂಟೆ ಕರೆಕ್ಟಾಗಿ ಎದ್ದು ಬಿಡ್ತಾನೆ. ಸೊ ಆ ಥರ. ಚಿನ್ನ ಅಪ್ಪು, ನೀನು ಎದ್ದೇಳೋದು ಮಲ್ಗೋದು ಮಾಡೋಂಗಿಲ್ಲ ನೋಡಪ್ಪ. ಎದ್ದು ಬಿಡ್ಬೇಕು ಇವಾಗ. ನಿಧಾನ. ಇನ್ನು ಖುಷಿ ಮಲ್ಕೊಂಡ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಅಂತಲೇ ಆಗ್ಬಿಡುತ್ತೆ. ಯಾಕೆ ಅಂದರೆ ಅವ್ನು ಮಲ್ಕೊಂಡ್ರೆ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೋಬೋದು. ಯಾಕೆಂದರೆ ಮನೆ ತುಂಬ ಆಡ್ಬಿಟ್ಟಿರ್ತಾನೆ. ನಮ್ಮ ಮನೇಲಿ ಒಂದೇ ಒಂದು ಟಾಯ್ಸ್ ಇಲ್ಲ. ಯಾವುದೋ ಒಂದೊಂದೆರಡು ಕಾರು, ಒಂದೇನೋ JCB ಇರಬೇಕು ಅಷ್ಟೇನೆ. ಅದು ಬಿಟ್ಟು ಚಿಕ್ಕ ಪುಟ್ಟದ್ದು ಏನೂ ಇಟ್ಟಿಲ್ಲ. ಯಾಕೆ ಅಂದರೆ ಅವನು ಆಟ ಆಡಲ್ಲ ಅದರಲ್ಲಿ. ಹರಡ್ತಾನೆ, ಚೆನ್ನಾಗಿ ಹರಡ್ಬಿಡ್ತಾನೆ. ಅಪ್ಪು ನೀನು ಮಲ್ಕೋತೀನಪ್ಪು, ನೀನು ಒಳಗಡೆ ಹಾಕ್ತೀನಿ ನೋಡು. ನೀನು ಕಣ್ಬಿಡಲ್ಲಪ್ಪ. ಕಣ್ಬಿಡಲ್ಲ, ನೀನು ಮಲ್ಕೊಂಡೇ ಇರ್ತೀಯ. ಎದ್ದೇಳು ಮೇಲೆ. ಸೊ ಮನೆಯೆಲ್ಲ ಹರಡ್ಬಿಡ್ತಾನೆ ಅವನು ನೋಡಿ ಆಟ ಆಡಲ್ಲ, ಏನಿಲ್ಲ. ಮನೆಗೆ ಅಲ್ಲೊಂದು ಬಿಸಾಕ್ಬಿಡ್ತಾನೆ. ಸೊ ಹಾಗಾಗಿ ಅವನಿಗೆ ಆಟ ಸಾಮಾನೆಲ್ಲ ಕಟ್ಟಿಟ್ಬಿಟ್ಟಿದ್ದೀನಿ ಇವಾಗ ಸದ್ಯಕ್ಕೆ. ಅವ್ನಿಗೆ ಯಾವುದೂ ಕೊಡಲ್ಲ. ಅವನೇನಾದರೂ ಪೆನ್ ತೊಗೋಬೇಕು, ಇಲ್ಲ ಏನಾದರೂ ಒಂದು ಎಕ್ಸಸೈಸ್ ತೊಗೋಬೇಕು, ಅದರಲ್ಲೇ ಅವ್ನು ಬರ್ಕೋಬೇಕು, ಆಟ ಆಡಬೇಕು. ಇನ್ನೇ ಹೇಗೆ ಕತ್ರಿ ಸಿಕ್ತೋ ಏನೋ, ನನಗಂತೂ ನನ್ನ ಮೇಲೆ ನನಗೆ ಬೇಜಾರು ಬಂದುಬಿಡುತ್ತೆ. ಹೇಗೆ ಇಷ್ಟು ಬೇಜವಾಬ್ದಾರಿಯಾಗಿ ಅವನಿಗೆ ಕತ್ರಿ ಕೊಟ್ಬಿಟ್ಟೆ ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ಬಿಟ್ಟಿದೆ. ಬರ್ತೀನಿ. ಯಾಕೋ ನಿದ್ದೆ ಇದೆ ಅವನಿಗಿನ್ನೂ. ನಿದ್ದೆ ಇದೆ ಅಲ್ವಾ, ಅವನೇನು ಮಲ್ಕೊಳ್ಳಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅವ್ನು ಎಷ್ಟೊತ್ತಿಗೆ ಇದ್ರೂ ನಾನು ಎದ್ದು ನೋಡ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ.
ಸೊ ಆ ಥರ ಇನ್ನು ಸುಮಾರಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ರಿ ನಿಮ್ಮದು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಆಯಿತಾ ಅಂತ ಹೇಳ್ಬಿಟ್ಟು. ಸೊ ಆಯಿತು, ನಾನು ಆವಾಗಲೇ ಮಾಡಿಸ್ಬಿಟ್ಟೆ. ಇನ್ನು ಆಪ್ರೇಷನ್ ಥಿಯೇಟ್ರ್ ಒಳಗೆ ಹೋಗ್ಬೇಕಾದ್ರೆ ಏನು ಮನೆ ಬಿಡುವಾಗಲೇ ಹೇಳ್ಬಿಟ್ಟಿದ್ದೆ, ನನ್ನ ಬಾಯ್ ಆದರೂ ಆಗಲಿ ಗರ್ಲ್ ಆದರೂ ಆಗಲಿ ಆಪ್ರೇಷನ್ ಮಾಡಿಸ್ಬಿಡಿ, ಫ್ಯಾಮಿಲಿ ಆಪ್ರೇಷನ್ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದರೆ ಮತ್ತೆ ಇನ್ನೊಂದು ಸಲ ಮಾಡಿಸ್ಬೇಕು ಅಂದರೆ ಮತ್ತೆ ಅನಸ್ತೇಷಿಯಾ ಕೊಡ್ತಾರೆ, ಮತ್ತು ಚಿಕ್ಕದೊಂದು ಕಟ್ ಹಾಕ್ತಾರೆ, ಕಟ್ ಮಾಡಿ ಆಗುತ್ತೆ, ಮತ್ತು ಸ್ಟಿಚಸ್ ಹಾಕ್ತಾರೆ. ಸೊ ಪಜೀತಿ ಎಲ್ಲ ಬೇಡವಾ? ಬೇಡ. ಮಕ್ಕಳು ನನ್ನ ಪ್ರಕಾರ ಆಸೆ ಅಲ್ಲ, ಜವಾಬ್ದಾರಿ. ಸೊ ಹಾಗಾಗಿ ನಮಗೆ 2 ಮಕ್ಕಳು ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಸಾಕು ಹೆಣ್ಮಗು ಆಗಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಏನು ಮಾಡೋಂಗಿಲ್ಲ ಅಲ್ವಾ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಯಾವುದಾದ್ರೂ ಒಂದು ದತ್ತು ತೊಗೊಬಂದುಬಿಡ್ತೀನಿ ಕಡೆ ಅಂತ ಹೇಳ್ತಾಯಿದ್ರು. ನನಗೂ ಹಂಗೆ ಅನಿಸ್ಬಿಟ್ಟಿದೆ, ಯಾವುದಾದ್ರೂ ಒಂದು ಹುಡುಗಿ ಕರ್ಕೊಂಡು ಬಂದುಬಿಡೋಣವಾ ಅಂತ. ಯಾಕೆಂದರೆ ಮನೆ ತುಂಬ ಗಂಡು ಮಕ್ಕಳು ನೋಡಿ ನನಗಂತೂ ತಲೆಯೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಅದು ಎಲ್ಲಿ ನೋಡಿದ್ರು ಎಲ್ಲೂ ಒಂದು ಚಿಕ್ಕದೊಂದು ಏನೊಂದು ಆ ಕಣ್ಣಿಗೆ ಅಟ್ರ್ಯಾಕ್ಟ್ ಆಗೋ ಥರನೇ ಕಾಣಿಸಲ್ಲ. ಮನೇಲಿ ಏನೊಂದು ಫ್ರಾಕ್ ಆಗಿರ್ಬೋದು, ಇಲ್ಲ ಒಂದು ಡಿಸೈನ್ ಆಗಿರೋವಂಥ ಬಟ್ಟೆಗಳಾಗಿರ್ಬೋದು ನಂದಿದೆ ಹೊರತು ಇವ್ರದ್ದು ಯಾರ್ದು ಇಲ್ಲ. ಅವ್ರೇನೇನು ಹಾಕ್ಕೊಳಕ್ಕಾಗತ್ತಲ್ವ ಪಾಪ. ಸೊ ಒಂದು ಹೆಣ್ಮಗು ಇದ್ದಿದ್ರೆ ಮನೆ ತುಂಬ ಅವ್ರ ಪಪ್ಪ ಫುಲ್ ಅವಳಿಗೆ ಅಂತಲೇ ಒಂದು ಆರ್ಡ್ರ್ ಮಾಡಿಬಿಡ್ತಾ ಇದ್ದು. ಖುಷಿ ನೀವೇನು ನಂಬಲ್ಲ, ಒಂದು ಬಟ್ಟೆ ಎಷ್ಟಿದೆ ಅಂತ ಹೇಳಿದ್ರೆ ನಂದೇ ಅಷ್ಟಿಲ್ಲ ಬಟ್ಟೆ. ಸೊ ಕೌಂಟಲ್ಲ, ಆ ಕಬೋರ್ಡ್ ತುಂಬ ಅಷ್ಟು ಬಟ್ಟೆಗಳಿದೆ. ಅಲ್ಲೊಂದಿಷ್ಟು ತುರ್ಕಿದ್ದೀನಿ, ಇಲ್ಲೊಂದಿಷ್ಟು ತುರ್ಕಿದ್ದೀನಿ, ಅಷ್ಟು ಬಟ್ಟೆ ತಂದಿದ್ದಾರೆ. ಇವನಿಗೇನು ಚಿಕ್ಕವನು, ಇವನಿಗೇನು ಸ್ವಲ್ಪ ತೊಗೊಂಡು ಬಂದಿದ್ದೀವಿ ಅಷ್ಟೇ, ಇನ್ನೂ ತೊಗೊಂಡು ಬರಬೇಕು. ಸಾಕು ಈಗ ಸದ್ಯಕ್ಕಿದೆ. ಒಂದು ಸ್ವಲ್ಪ ಬೆಳೀತಾ ಇಷ್ಟಿಷ್ಟಕ್ಕೆ ತೊಗೊಂಬರೋಣ, ಸುಮ್ಮನೆ ತೊಗೊಂಬಂದು ತುಂಬ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಇನ್ನೊಬ್ಬರು ಕಾಮೆಂಟ್ ಮಾಡಿದ್ರಿ, ನಮಗೆ ಆಫ್ಟರ್ ಸಿ ಸೆಕ್ಷನ್ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನನ್ನನ್ನು ಕೇಳೋದಕ್ಕಿಂತ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಏನು ಹೇಳ್ತಾರೆ ಕೇಳಿ. ಯಾಕೆ ಅಂತ ಹೇಳಿದ್ರೆ ಇದು ಒಬ್ಬೊಬ್ಬರು ಬಾಡಿ ಟೈಪ್ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ರಿಗೆ ಫಾಸ್ಟ್ ರಿಕವರಿ ಇರುತ್ತೆ, ಒಬ್ಬೊಬ್ಬರಿಗೆ ತುಂಬ ರಿಕವರಿನೇ ಆಗೋಲ್ಲ, ಒಬ್ಬೊಬ್ಬರಿಗೆ ಏನಾದರೂ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಆ ಥರ ಆಗುತ್ತೆ. ಡಾಕ್ಟ್ರನ್ನ ಕೇಳಿದ್ರೆ ಉತ್ತಮ. ಆ ಥರ ಏನಾದರೂ ಇತ್ತು ಅಂತ ಹೇಳಿದ್ರೆ ಡಾಕ್ಟ್ರನ್ನ ಕೇಳಿದ್ರೆ ಉತ್ತಮ ಅಷ್ಟೇ. ಆ ಒಳಗಡೆಯಿಂದ ಪೇನ್ ಅಂತ ಹೇಳಿದ್ರೆ ನಾವು ಏನು ಹೇಳೋಕ್ಕಾಗಲ್ಲ ಅಲ್ವಾ. ಡಾಕ್ಟ್ರನ್ನ ಕೇಳಿ. ಈ ಥರ ಎಲ್ಲ ಅಡ್ವೈಸ್ನ ನಾವು ಹೇಳಿದ್ವಿ ಅಂತ ಹೇಳಿರ್ಬೋದು. ಬೇರೆ ಚಾನಲ್ಗಳನ್ನ, ಬೇರೆ ವೀಡಿಯೋಸ್ಗಳನ್ನ ನೋಡಿ ಆ ಮನೆ ಮದ್ದನ್ನೆಲ್ಲ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಅದು ನಿಮ್ಮ ಬಾಡಿ, ನಿಮ್ಮ ಪ್ರಾಪರ್ ಬಾಡಿ, ನಿಮ್ಮ ಡಾಕ್ಟರ್ ನೋಡಿ ಹೇಳ್ತಾರೆ ಈ ಥರ ಎಲ್ಲ, ಈ ಥರ ಆಗಿದೆ, ಈ ಥರ ಇರಿ ಅಂತ ಹೇಳ್ಬಿಟ್ಟು. ಆಮೇಲೆ ಆಫ್ಟರ್ ಸಿ ಸೆಕ್ಷನ್ ನಾವು ಮಲ್ಕೊಂಡೇ ಇರಬಾರ್ದು. ಏನಾಗ್ಬಿಡುತ್ತೆ ಗೊತ್ತಾ, ಕಾಲು ಸ್ವೆಲ್ಲಿಂಗ್ ಆಗುತ್ತೆ ನಾವು ಮಲ್ಕೊಂಡೇ ಇದ್ದರೆ. ಆಮೇಲೆ ಕಾಲು ನೋವು ಬರುತ್ತೆ, ಬೋನ್ಸ್ಗಳು ತುಂಬ ವೀಕ್ ಆಗುತ್ತೆ. ಎಷ್ಟು ಆಫ್ಟರ್ ಸಿಸರಿನ್ 1 ದಿನ ಆದಮೇಲೆ ಡಾಕ್ಟರೇ ಹೇಳ್ಬಿಡ್ತಾರೆ, ಎದ್ದು ನೀವು ಚೆನ್ನಾಗಿ ವಾಕ್ ಮಾಡಬೇಕು, ಇವಾಗ ನೀವು ಆರಾಮಾಗಿದ್ದೀರಾ, ಎದ್ದೇಳಿ ಟ್ರೈ ಮಾಡಿ. ನನಗೆ ಸಿಸರಿನ್ ಆದಮೇಲೆ ನನಗೆ ಒಂದು ಸ್ವಲ್ಪ ಹೊತ್ತು ನನಗೆ ಎದ್ದೇಳಿ ಅಂತ ಹೇಳೋದನ್ನೇ ಕಾಯ್ತಾ ಇದ್ದೆ. ಡ್ರಿಪ್ಪೆಲ್ಲ ಬಿಚ್ಚಿದ ತಕ್ಷಣವೇ ನಾನು ಟ್ರೈ ಮಾಡಿದ್ದೀನಿ ಕೂತ್ಕೊಳ್ಳೋದಕ್ಕೆ. ನನಗೆ ಬೆಡ್ ಮೇಲೆ ಮಲ್ಕೊಳ್ಳೋದಕ್ಕೆ ನನಗಂತೂ ಚೂರು ಇಷ್ಟ ಆಗೋಲ್ಲ. ನಾನು ಎದ್ದೇಳ್ಬೇಕು, ನಾನು ಎಷ್ಟು ಬೇಗ ಓಡಾಡ್ತೀನಪ್ಪ ಅಂತ ಅನ್ಸ್ಬಿಟ್ಟೆ. ಕೇವಲ ಒಂದೇ ದಿವಸ ಬೆಡ್ ಮೇಲೆ ಇದ್ದಿದ್ದಕ್ಕೆ ಆರೋಗ್ಯ ಒಂದು ಚೆನ್ನಾಗಿಲ್ಲ ಅಂದರೆ ಏನೂ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾವು ಚೆನ್ನಾಗಿದ್ವಿ ಅಂದರೆ ನಮ್ಮವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೋದು. ನಾವು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇನ್ನೇನು ಚೆನ್ನಾಗಿ ನೋಡ್ಕೊಳಕ್ಕಾಗತ್ತೆ ಅಲ್ವಾ. ಸೊ ಒಳ್ಳೆ ಆಹಾರ ತಿನ್ನಬೇಕು. ಈ ಆಫ್ಟರ್ ಡಿಲಿವರಿ ಕೆಲವೊಂದು ಹೆಣ್ಮಕ್ಳಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ತುಂಬ ಕೋಪ ಮಾಡ್ಕೋತಾರೆ, ತುಂಬ ಸಿಟ್ಟು ಮಾಡ್ಕೋತಾರೆ. ಮಗುನೂ ಅವರಿಗೆ ಕೇರ್ ಮಾಡೋಕ್ಕಾಗಲ್ಲ. ಅವ್ರ ಮನಸ್ಸೊಳಗೆ ಇರುತ್ತೆ ನಾವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಒಳ್ಳೆ ಪ್ರಾಪರ್ ಇಂಟೇಕ್ ಫುಡ್ಡನ್ನ ತೊಗೊಳ್ತಾ ಇರಲ್ಲ. ಇಲ್ಲಿ ಎಲ್ಲನೂ ಬಂದು ಏನು ಕನೆಕ್ಟ್ ಆಗಿರುತ್ತೆ ಅಂದರೆ ನಮ್ಮ ಬಾಡಿಗೆ ಏನು ಬೇಕು ಅನ್ನೋದನ್ನು ನಮ್ಮ ಬಾಡಿ ಕೇಳ್ತಾ ಇರುತ್ತೆ. ಪ್ರಾಪರ್ ಇಂಟೇಕ್ ಇರಬೇಕು. ಏನು ಅಂತ ಹೇಳಿದ್ರೆ ಎಲ್ಲ ಚೆನ್ನಾಗಿ ಹದವಾಗಿ ಬೇಯಿಸಿರೋ ಅಂಥ ಊಟನ ಮಾಡಬೇಕು. ಯಾವುದೂ ಹರಿಬರಿ ಹಸಿ ಆಗಿರೋ ಅಂಥ ಊಟನ ಮಾಡ್ಬೋದು. ಹಸಿ ಕಾಳನ್ನ ತಿನ್ನಬಾರ್ದು, ಬೇಯಿಸಿಟ್ಟಿರೋ ಕಾಳನ್ನ ತಿನ್ಬೋದು, ಎಲ್ಲನೂ ತಿನ್ನಬೇಕು. ನಿಮಗೇನಾದರೂ ಅಷ್ಟೊಂದು ಡೌಟ್ ಇದ್ದರೆ ಪ್ಲೀಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ರಪ್ಪ. ಯಾಕೆ ಅಂತ ಹೇಳಿದ್ರೆ ನಾನು 2 ಮಕ್ಕಳು ನೋಡ್ಕೊಂಡಿದ್ದೀನಿ ನನ್ನ ಪ್ರಕಾರ. ಸೊ ನಾನು ಇಷ್ಟು ಆರಾಮಾಗಿದ್ದೀನಿ, ನನಗೆ ಬೆನ್ನು ನೋವಿಲ್ಲ, ಮೈಕೆ ನೋವಿಲ್ಲ, ಹೊಟ್ಟೆ ನೋವಿಲ್ಲ. ಆರಾಮಾಗಿರೋದಕ್ಕೆ ನಾನು ಫಾಲೋ ಮಾಡೋದು ಸಿಂಪಲ್ ಥಿಂಗ್ಸ್. ಮನೇಲೇ ಊಟ, ಎಣ್ಣೆ ಕಡಿಮೆ ಆಗಿರೋವಂಥ ಊಟ, ಹಾಗೆ ಪ್ರೋಟೀನ್ ರಿಚ್ ಆಗಿರೋವಂಥ ಊಟ, ಮೊಸರು, ಹಾಲು, ಪನ್ನೀರ್, ಆಮೇಲೆ ಬೇಳೆ, ಕಾಳು, ತರಕಾರಿ. ಸೊ ಇದನ್ನೆಲ್ಲ ತಿಂತೀನಿ. ಫ್ರೂಟ್ಸು, ನಟ್ಸು, ಎಷ್ಟೆಷ್ಟು ಬೇಕೋ ಅಷ್ಟನ್ನು ಎಲ್ಲನೂ ತೊಗೊಳ್ತಾನೆ ಇರ್ತೀನಿ. ಆದರೆ ಪದೇ ನೀರು ಕುಡಿತಾನೆ ಇರ್ತೀನಿ. ಸೊ ಚೆನ್ನಾಗಿ ನೀರು ಕುಡಿಬೇಕು. ನಮ್ಮ ಹಾಲು ಲಿಕ್ವಿಡ್ ಫಾರ್ಮಲ್ಲೇ ಇರುತ್ತೆ, ಹೌದಲ್ವಾ. ನಮಗೆ ಗೊತ್ತು ನಮ್ಮ ಹಾಲು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ಅಂತ. ಮಕ್ಕಳಿಗೆ ನಾವು ಊಟ ಮಾಡೋ ಊಟ
ಒಂದು ಲೆವೆಲ್ಲಿಗೆ ಸಾಲಿಡ್ ಫಾರ್ಮಲ್ಲಿರುತ್ತೆ ಅಲ್ವಾ. ಆ ಸಾಲಿಡ್ ಫಾರ್ಮ್ ನಾವು ತೊಗೊಂಡ್ರೆ ನಮ್ಮ ಹೊಟ್ಟೆ ನಮಗೆ ಡೈಜೆಸ್ಟ್ ಆಗೋದಕ್ಕೆ ಡೈಜೆಸ್ಟ್ ಆಗುತ್ತೆ. ಬಟ್ ಅವರಿನ್ನೂ ತುಂಬ ಚಿಕ್ಕ ಮಕ್ಕಳು, ಅವರಿನ್ನೂ 1 ತಿಂಗಳು 2 ತಿಂಗಳು ಮಕ್ಕಳು. ಅವರಿಗೆ ಅಷ್ಟೇ ಗಟ್ಟಿ ಹಾಲೇ ಕುಡಿಸ್ಬೇಕು. ಗಂಡು ಮಕ್ಕಳು ನೀವು ಗಟ್ಟಿ ಹಾಲು ಕುಡಿಸಿ, ನೀರೇ ಕುಡಿಬೇಡಿ ಅಂತ ಹೇಳ್ಬಿಟ್ಟು ಆ ಥರ ಗಟ್ಟಿ ಹಾಲು ಕುಡಿಸಿದ್ರೆ ಮಕ್ಕಳಿಗೆ ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟು ಸ್ಟ್ರೆಂತ್ ಆಗಿರಲ್ಲ, ಅಷ್ಟು ಬೆಳವಣಿಗೆ ಇರಲ್ಲ. ಅಷ್ಟು ಗಟ್ಟಿ ಹಾಲು ಕುಡಿಸಿದ್ರೆ ಮಕ್ಕಳು ಹೊಟ್ಟೆ ಏನಾಗ್ಬಿಡ ಹೇಳಿ ಅಲ್ವಾ. ಡಾಕ್ಟರೇ ಹೇಳ್ದಂಗೆ ಸ್ವಲ್ಪ ನೀರು ಕುಡಿತಾನೆ ಇರಬೇಕು. ಅಟ್ಲೀಸ್ಟ್ 1-2 ಲೀಟರ್ ಆದರೂ ನೀರನ್ನ ಚೆನ್ನಾಗಿ ಕುಡಿದ್ರೆ ಸೊ ಏನೂ ಆಗಲ್ಲ. ನಿಮ್ಗೇನಾದ್ರು ಹೊಟ್ಟೆ ನೋವಿತ್ತು, ಸಿ ಸೆಕ್ಷನ್ ಆಗಿ 1 ಮಂತ್ ಆದಮೇಲೆ 2 ಮಂತ್ಸ್ ಆದಮೇಲೆ ಅಂತ ಹೇಳಿದ್ರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರೇನು ಹೇಳ್ತಾರೆ ಕೇಳಿ. ಸೊ ಅವ್ರ ಅಡ್ವೈಸ್ ತೊಗೊಳ್ಳಿ. ನಿಮ್ಗೆ ರೆಸ್ಟ್ ಬೇಕು ಅಂದರೆ ರೆಸ್ಟ್ ಮಾಡಿ, ಇಲ್ಲ ನೀವು ಚೆನ್ನಾಗಿ ಸ್ವಲ್ಪ ಸಿಂಪಲ್ ಎಕ್ಸಸೈಸಸ್ ಮಾಡಿ ಅಂತ ಹೇಳಿದರೆ, ಯೋಗ ಥರ ಮಾಡಿ ಅಂತ ಹೇಳಿದರೆ ಆ ಥರನೂ ಮಾಡಿ. ನನ್ನ ಡಾಕ್ಟರ್ ಹೇಳಿದರು ಯೋಗ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ನಾನು ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತೀನಿ. ಅದಾದಮೇಲೆ ಸಿಂಪಲ್ ಬೇಸಿಕ್ ಎಕ್ಸಸೈಸ್ಗಳನ್ನ ಮಾಡ್ತೀನಿ. ಆ್ಯಂಡ್ ನಾನು ಮಲ್ಕೊಂಡಂತೂ ಇರಲ್ಲ, ನಾನು ಮಲ್ಕೊಂಡು ಇರೋಕ್ಕಾಗಲ್ಲ. ಫೀಡಿಂಗ್ ಮಾಡಿಸ್ಬೇಕಾದ್ರೆ ಮಾತ್ರ ಮಲ್ಕೊಂಡೇ ಫೀಡಿಂಗ್ ಮಾಡಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಆಫ್ಟರ್ ಸಿ ಸೆಕ್ಷನ್ ಗುಡ್ ಪೋಸ್ಚರ್, ಅಂದರೆ ಮಗು ಹಾಲು ಕುಡಿಸ್ಬೇಕಾದ್ರೆ ಒಳ್ಳೆ ಪೋಸ್ಚರಲ್ಲೇ ಹಾಲು ಕುಡಿಸ್ಬೇಕು. ಕೂತು ಕುಡಿಸುವಾಗ ನೀವು ಬಗ್ಗಿ ಕುಡಿಸ್ತೀರಾ ಅಂತ ಹೇಳಿದರೆ ಮಗು ಹಾಲು ಆಲ್ಮೋಸ್ಟ್ ಬೆನ್ನು ಬಂದೇ ಬರುತ್ತೆ ಫ್ಯೂಚರಲ್ಲಿ. ಸೊ ನಾನು ಅವನಿಗೆ ಸ್ವಲ್ಪ ಜಾಸ್ತಿ ಮಲ್ಕೊಂಡೇ ಪಕ್ಕದಲ್ಲಿ ಹಾಲು ಕುಡಿಸ್ತೀನಿ. ಕೂತ್ಕೊಂಡು ಜಾಸ್ತಿ ಅಷ್ಟು ಹೆಚ್ಚಾಗಿ ಕುಡಿಸಲ್ಲ. ಕೂತ್ಕೊಂಡು ಕುಡಿಸ್ತೀನಿ ಅನ್ನೋವಾಗ ಪ್ಯಾಕಿಗೆ ಹಿಂದ್ಗಡೆ ಏನಾದ್ರು ಸಪೋರ್ಟ್ ತೊಗೊತೀನಿ, ವಾಲ್ ಸಪೋರ್ಟು ಅಥವಾ ಏನಾದರೂ ಪಿಲ್ಲೋ ಏನಾದರೂ ಇಟ್ಕೊಂಡು ಫೀಡ್ ಮಾಡಿಸ್ತೀನಿ. ಸೊ ಹಾಗಾಗಿ ನನಗೆ ಬೆನ್ನು ನೋವೆಲ್ಲ ಏನೂ ಬರಲ್ಲ. ಸೊ ಪ್ರಾಪರಾಗಿ ರೆಸ್ಟ್ ಮಾಡಬೇಕು, ಪ್ರಾಪರಾಗಿ ಎಕ್ಸಸೈಸ್ ಏನಾದರೂ ಸಿಂಪಲ್ ಎಕ್ಸಸೈಸಸ್, ಸಿಂಪಲ್ ಯೋಗ ಏನೇ ಮಾಡಬೇಕು ಅಂತ ಇದ್ರೂ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ನಾನು ಮನೇಲಿ ದೊಡ್ಡವರು, ಸೊ ಅವ್ರು ಏನು ಹೇಳ್ತಾರೆ ಅಂದರೆ ಅದೇ ಹೇಳ್ತಾರೆ, ಅನ್ನ ತಿನ್ನಬೇಕು. ಅದರಲ್ಲಿ ಅನ್ನದಲ್ಲಿ ಒಳ್ಳೆ ಗ್ಲೂಕೋಸ್ ಇರುತ್ತೆ, ಒಳ್ಳೆ ಶಕ್ತಿ ಬರುತ್ತೆ. ಇಟ್ಸ್ ನಾಟ್ ಗುಡ್ ಅಲ್ಲ, ಟೂ ಮಚ್ ಶುಗರ್ ಆಗಿಬಿಡುತ್ತೆ. ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ತೀರಾ ನಮಗೂ ಒಳ್ಳೆಯದಲ್ಲ, ಮಕ್ಳಿಗೂ ಒಳ್ಳೆಯದಲ್ಲ. ಸೊ ಅಷ್ಟೇಪ್ಪ, ನಮ್ಮಂತೂ ಮಾತಾಡಿ ಒಂದು 10 ನಿಮಿಷ ತಲೆನೋವು ಬಂದ್ಬಿಡುತ್ತೆ. ನನಗೆ ಹೆಚ್ಚಿಗೆ ಮಾತಾಡಬೇಕು ಅಂತ ಅನಿಸಲ್ಲ. ಸೊ ಅದೇನೋ ನನ್ನ ಚಿಕ್ಕ ವಯಸ್ಸಿಂದ ಅಭ್ಯಾಸ. ನಾನು ಇವಾಗ ಇಷ್ಟು ದೊಡ್ಡವಳಾದ್ಮೇಲೆ ಇವಾಗಲೇ ಮಾತಾಡ್ತಾ ಇರೋದು. ನಮ್ಮಮ್ಮ ನಮ್ಮ ಅಪ್ಪಾಜಿ ನಾವು ಇಷ್ಟೊಂದೆಲ್ಲ ಮಾತಾಡೋದು ಕೇಳೇ ಇಲ್ಲ. ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ಇಷ್ಟೊಂದು ಮಾತಾಡ್ತಾ ಇರೋದು. ನಮ್ಮ ಖುಷಿ ಜೊತೆ ಮಾತಾಡಿ ಅಭ್ಯಾಸ ಆಗೋಗ್ಬಿಡುತ್ತೆ. ನಾವು ಚಿಕ್ಕವರಿದ್ದಾಗ ಮಾತಾಡಿದ್ದೇ ಕಡಿಮೆ. ನಾನು ಮಾತಾಡಿದ್ದು ಕೇಳಿಸ್ಕೊಂಡಿರೋದೇ ನಮ್ಮ ಮನೆ ಎಲ್ಲ ಕಡಿಮೆ. ಅವಳು ಸೈಲೆಂಟ್, ಮಾತಾಡಲ್ಲ, ಅಷ್ಟಕ್ಕಷ್ಟೇ ಅನ್ನೋ ಥರನೇ ನಾನು ಇದ್ದಿದ್ದು. ನನ್ನ ತಮ್ಮ ಆಗಿರ್ಬೋದು, ನಾನಾಗಿರ್ಬೋದು, ಮಾತು ಕಡಿಮೆನೇ. ನನಗೆ ಹೆಚ್ಚು ಮಾತಾಡಿಬಿಟ್ರೆ ಗಂಟ್ಲು ನೋವು ಬಂದುಬಿಡುತ್ತೆ, ತಲೆ ನೋವು ಬಂದುಬಿಡುತ್ತೆ, ಆ ಥರ ಆಗುತ್ತೆ. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Stay hydrated.